ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನನ್ನ ಅಭಿಮಾನಿಗಳು ಕೇಳೋದು ಅಷ್ಟೇ, ಪಚ್ಚೆ ಕಲ್ಲು ಇದಕ್ಕೆಲ್ಲಾನು ದೇವ್ರು ಒಂದು ಸೃಷ್ಟಿ ಕೊಟ್ಟವ್ ನಮ್ಗೆ, ಚಪ್ಪಲಿ ಅನ್ನೋದು. ಅದನ್ನ ಹಾಕೊಂಡು ತುಳಿದ್ರೆ ಏನಾಗ್ತೈತೆ ಹೇಳ್ರಿ, ಮಟ್ಟ ಆಗ್ತದೆ. ಅಷ್ಟ್ ಮಾತ್ರ ಮಾಡ್ಬೇಕು ನಾವು. ಅದನ್ನ ಎತ್ತಿ ಕೈಯಲ್ಲಿ ಕೂಡ ಮುಟ್ಬಾರ್ದು ನಾವು. ನಮ್ ಕೈ ಗಲೀಜ್ ಆಗ್ತದೆ, ಏಸ್ಕೆ ಆಗ್ತದೆ, ಕೈ ತೊಳಿಬೇಕಾಗ್ತದೆ. ಅಂತ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ ದಯವಿಟ್ಟು. ಇನ್ಮೇಲೆ ನಾನು ಹೊರಗಡೆ ಬಂದಿದ್ದೀನಿ, ಯಾರ ಹೆಸರನ್ನು ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ. ನಾವು ಅವ್ರ ಒಂದು ಹೈಲೈಟ್ ಕೊಟ್ಟಂಗ ಆಗ್ತದೆ. ಅವ್ರು ಅದ್ರ ಕೂಡ ಅರ್ಹರಲ್ಲ, ಅರ್ಥ ಮಾಡ್ಕೊಳ್ರಿ. ಅವ್ರ ಹೆಸರು ನಾವ್ ಹೇಳ್ಬೇಕಂದ್ರೆ ನಮ್ಮ ಬಾಯಿಗಳು ನಾವು ತೊಳ್ಕೊಬೇಕು, ಅರ್ಥ ಮಾಡ್ರಿ. ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕಂತದೆ. ಅದಕ್ಕೋಸ್ಕರ ಯಾರೋ ನಮ್ಮನ್ನ ಏನು ಅಂತಂದ್ರೆ ಪ್ರೂವ್ ಮಾಡ್ಬೇಕು ಅವರು. ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಮಾಡಕ್ಕಂತೂ ಅವ್ರ ಕೈಯಲ್ಲಿ ಇಲ್ಲ. ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಹೊರಗಡೆ ಬಂದು ನಾನು ಏನ್ ಕೊಡ್ಬೇಕೋ ಕೊಟ್ಟಿದ್ದೀನಿ ಅನ್ಸಿನ. ಅದಕ್ಕೆ ನೀವು ಯಾರೇ ಇರ್ಬೋದು, ವೇದಿಕೆ ಎಲ್ಲೇ ಸಿಕ್ಲಿ, ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದನ್ನೇ ಅಂತ ನಾನು ಹೇಳಲ್ಲ. ಏನೈತ ಕೊಡ್ರಿ, ಬಟ್ ಹೆಸರುಗಳೆತ್ತಿ ಅವ್ರನ್ನ ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ. ನಾವು ಅವ್ರ ಹೆಸರುಗಳೆತ್ತಿ ಅವ್ರನ್ನೆಲ್ಲೋ ನಾವು ಫ್ರೇಮ್ ಅಲ್ಲಿ ತಂದು ನಾವು ಕುಂಡಿಸ್ದಂಗ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅಂತ ಓರ್ನು ನಮ್ಗೆ ಬೇಕಾಗಿಲ್ಲ. ಗೆದ್ದಿದ್ದೀನಿ ನಾನಿವತ್ತು ಕೋಟ್ಯಾಂತರ ಜನದ ಮನ್ಸು ಗೆದ್ದಿದ್ದೀನಿ. ನಾನು ಯಾವತ್ತು ನಿಮ್ಮ ಮನೆ ಮಗನೆ. ಒಳಗಡೆ ಹೋದಾಗ ಒಂದು ಮಾತು, ಹೊರಗಡೆ ಬಂದಾಗ ಒಂದು ಮಾತಲ್ಲ. ಮಾತು ಯಾವತ್ತು ತಪ್ಪಿನ ಅವತ್ತು ಹೊರತು ಬದುಕಿರಲ್ಲ. ಹೊರಗಡೆ ಕೆಲವು ಇದು ನಡೆದೈತೆ ಅಂತ ಅಣ್ಣ, ಅದು ಪ್ರಕೃತಿ ನಿಯಮನೇ. ಅದು ಏನಂತಂದ್ರೆ ಎದುರುಗಡೆ ಇದ್ದಾಗ ಯಾರು ಏನು ಹೇಳಕ್ ಸಾಧ್ಯ ಇಲ್ಲ. ಅದು ಕರೆಕ್ಟ್ ಆಗಿದ್ರೆ ಎವಿಡೆಂಟ್ ಆಗಿ ಅದು ಅವನೇ ಅಂತ ಹೇಳ್ಬೋದು. ಅಂತೆ ಕಂತೆಗಳಿಗೆ ಕಂತೆ ಕಟ್ಟಿ ಅದನ್ನ ಈಚೆ ಬಿಸಾಕ್ಬೇಕು. ನಾವ್ ಅದ್ರ ಉತ್ತರ ಕೊಡಕ್ ಹೋದ್ರೆ ಎಲ್ಲೋ ನಾವು ಅವ್ರನ್ನ ಎತ್ಕೊಂಡೋಗಿ ಮೇಲೆ ಇಟ್ಟಂಗ ಆಗುತ್ತೆ. ಅವರು ಇಂತ ಇದ್ರಲ್ಲಿ ಅವ್ರ ಹೆಸರುಗಳನ್ನು ಬಳಸಕ್ ಕೂಡ ನನಗೆ ಇಚ್ಛೆ ಪಡಲ್ಲ. ಯಾಕಂತಂದ್ರೆ ಇವತ್ತು ದೇವ್ರು ಅವನೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನನಗೆ ಬಂದಿದ್ದು ಒಳಗಡೆಯಿಂದ ಬ್ಲೈಂಡ್ಸ್ ಆಗಿ ಕರ್ಕೊಂಡ್ ಟಾಸ್ಕ್ ಏನೋ ಇದೆ ಅಂತ ನಾನು ಬಂದಿದ್ದು. ಬಹುಶಃ ಆ ಕಷ್ಟ ನಾನು ಯಾರಿಗೂ ಬಯಸಲ್ಲ. ನನ್ಗೆ ಎಷ್ಟೇ ಬಯಸ್ತಾ ಇರ್ಲಿ ಅವ್ರ ಹೊಟ್ಟೆ ತಣ್ಣಗೆ ಇರ್ಲಿ, ದೇವ್ರು ಅವ್ರ ಆಯುಸ್ ಆರೋಗ್ಯ ಕೊಟ್ಟೆ ಕಾಪಾಡ್ಲಿ. ನ್ಯಾಯ ಸತ್ಯ ಧರ್ಮ ಅನ್ನೋದಿದ್ರೆ ಸಪ್ಳಮ್ನ ಹತ್ರ ನಾನು ಕರ್ಪೂರ ಅನ್ಸ್ಬೇಕಂತ ನಾನು ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ವಿಚಾರಗಳು ಬಹಳ ಸಣ್ಣತನವಾಗಿ ಮಾತಾಡಿರೋದು. ಅದು ಒಂದು ವ್ಯಕ್ತಿ ಅನ್ನೋದಲ್ಲ, ಅದು ಟೋಟಲ್ ನಮ್ಮ ಕುಟುಂಬ, ನಾವೇನು ಬಂದಿದ್ದೀರಿ ನಮ್ಮ ಇದೇ ಹೋಗೋ ರೀತಿನಲ್ಲಿ ಮಾತಾಡಿರೋ ಮಾತಿಗೆ ನಾನೊಂದು ಕರ್ಪೂರ ಹಚ್ಚೋ ಮುಖಾಂತರ ಅದ್ರ ಉತ್ತರ ಏನಂತಂದ್ರೆ, ಅದು ಸತ್ಯ ಜ್ಯೋತಿ. ಯಾರ ಆತ್ಮ ಶುದ್ಧವಾಗಿರ್ತದೋ ಅವ್ರ ಜ್ಯೋತಿ ಉರಿತಾ ಇರಬೇಕು. ಅದೇನಾದ್ರೂ ಸುಳ್ಳಾಗಿದ್ರೆ ಅವ್ರ ಮನೆ ಸುಡ್ಬೇಕು. ನಾನೇನಾನ ತಪ್ಪು ಮಾಡಿ ನಾನು ಇಲ್ದಿರ ಇರೋದು ನಾನು ಮಾಡಿದ್ರೆ ನಾನು ಬದುಕೋದು ಸಾಕ್ಷಿ ಆಗ್ಲಿ. ಈ ಜನದ ಪ್ರೀತಿ ಮುಂದೆ ಇವೆಲ್ಲ ಏನೇನು ಅಲ್ಲಣ್ಣ.